ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಕಿಷ್ಕಿಂಧಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಆಗೇ ಚಲೆ ಬಹುರಿ ರಘುರಾಯ ಋಷ್ಯಮೂಕ ಪರ್ಬತ್ ನಿಯರಾಯ ತಹ ರಹ ಸಚಿವ ಸಹಿತ ಸುಗ್ರೀವ आवत देखी अतुल बल सीवा अति सभीत कह सुनु हनुमाना पुरुष जुगल बल रूप निधाना धरी बटु रूप देखू ते जाई कहे सु जानी जिय सयन भुजाई पठये बाली हो ही मन मैला भागो तुरत तजौ यह सैला विप्र रूप धरी कपि तह गयवु माथ नाई पूछत अस भयवु को तुम्ह श्यामल गौर शरीरा छत्री रूप फिरहु बन बीरा कठिन भूमि कोमल पदगामी कवन हेतु बिचरहु बन स्वामी मृदुल मनोहर सुंदर गाता सहत दुसह बन आतप बाता की तुम्ह तीनी देव मह कोವು ನರ ನಾರಾಯಣ ಕಿ ತುಮ್ಹ ದೋವು. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಅಧ್ಯಾಯದಲ್ಲಿ ರಾಮ ಮತ್ತೆ ಹನುಮಂತನ ಸಮಾಗಮ ಆಗುತ್ತೆ. ಮತ್ತೆ ಸುಗ್ರೀವನ ಜೊತೆ ರಾಮನ ಮೈತ್ರಿ ಹೇಗಾಗುತ್ತೆ ಅಂದ್ರೆ ಇವನ ಒಂದು ಫ್ರೆಂಡ್ಶಿಪ್ ಹೇಗಾಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀ ರಘುನಾಥ ಏನು ಮಾಡ್ದ, ಆ ಪಂಪಾ ಸರೋವರದಲ್ಲಿ ಇದ್ನಲ್ಲ, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಅವನು ಋಷ್ಯಮುಖ ಪರ್ವತದ ಹತ್ರ ಬಂದು ತಲುಪ್ತಾನೆ. ಆ ಪರ್ವತದ ಮೇಲೆ ಮಂತ್ರಿಗಳ ಸಹಿತ ಸುಗ್ರೀವ ವಾಸ ಮಾಡ್ತಾ ಇದ್ದ. ಅತುಲಿತ ಬಲಶಾಲಿಗಳಾದಂತಹ ಶ್ರೀರಾಮ ಲಕ್ಷ್ಮಣರನ್ನ ಗಮನಿಸಿ ಸುಗ್ರೀವ ಹೆದರಿ ಕಂಗಾಲಾಗಿ ಹೇಳ್ತಾನೆ, ಓ ಹನುಮಂತ ಕೇಳು, ಈ ಇಬ್ಬರು ಪುರುಷರು ಅಪೂರ್ವವಾದಂತಹ ರೂಪ ಮತ್ತೆ ಬಲ ಇರುವಂಥವ್ರು. ನೀನು ಬ್ರಹ್ಮಚಾರಿಯ ವೇಷವನ್ನ ತೊಟ್ಟು ಅವರ ಹತ್ರ ಹೋಗು, ಅವರ ಯಥಾರ್ಥ ಮನೋಭಾವವನ್ನ ತಿಳ್ಕೊಂಡು ಸನ್ನೆಯ ಮೂಲಕ ನನಗೆ ತಿಳಿಸು ಅಂತ ಹೇಳ್ತಾನೆ. ಅಂದ್ರೆ ಅವ್ರು ಏನಕ್ಕೆ ಬಂದಿದ್ದಾರೆ, ಯಾರು ಯಾಕೆ ಬಂದಿದ್ದಾರೆ ಅಂತ ಸರಿಯಾಗಿ ತಿಳ್ಕೊಂಡು ನನಗೆ ಡೈರೆಕ್ಟಾಗಿ ಹೇಳಕ್ ಬರಬೇಡ, ಸನ್ನೆಯ ಮೂಲಕ ತಿಳಿಸು, ನಾನು ತಿಳ್ಕೊಂಡ್ಬಿಡ್ತೀನಿ. ಅವರೇನಾದ್ರೂ ಆ ಮಲಿನ ಮನಸ್ಸಿನ ವಾಲಿ ಕಳಿಸಿರುವಂತಹ ಜನರೇ ಆದ್ರೆ ನಾನು ಈ ಕೂಡಲೇ ಈ ಪರ್ವತವನ್ನ ಬಿಟ್ಟು ಓಡ್ ಹೋಗ್ತೀನಿ. ಅಂದ್ರೆ ಇವನಿಗೆ ಆ ವಾಲಿದೇ ಭಯ. ಯಾರು ಬಂದ್ರೂ ಕೂಡ ಎಲ್ಲೋ ವಾಲಿನೇ ಕಳಿಸಿರ್ಬೇಕು, ಯಾಕಂದ್ರೆ ಅವನು ಬರಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ನನ್ನನ್ನ ಸಾಯಿಸೋದಕ್ಕೆ ಅಂತಾನೆ ವಾಲಿ ಕಳಿಸಿರ್ಬೇಕು ಅಂತ ಅಂದ್ಬಿಟ್ಟು ಈಗ ರಾಮ ಲಕ್ಷ್ಮಣರನ್ನ ನೋಡಿದ್ರೂ ಕೂಡ ಅವನು ವಾಲಿ ಕಳಿಸಿರುವ ಜನರೇ ಇರ್ಬೋದು ಅಂತ ಡೌಟ್ ಪಟ್ಕೊಂಡು ಹನುಮನನ್ನ ಅವರನ್ನ ಯಾರು ಅಂತ ತಿಳ್ಕೊ ಅಂತ ಕಳಿಸ್ತಾ ಇದ್ದಾನೆ. ಅವ್ರೇನಾದ್ರೂ ವಾಲಿಯ ಜನರೇ ಆದ್ರೆ ನೀನು ನನಗೆ ಸನ್ನೆಯ ಮೂಲಕ ತಿಳಿಸಿದ್ರೆ ನಾನು ಆ ಕೂಡಲೇ ಆ ಪರ್ವತವನ್ನ ಬಿಟ್ಟು ಓಡ್ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಸುಗ್ರೀವ ಹೇಳಿದ ಹಾಗೆ ಹನುಮಂತ ಬ್ರಾಹ್ಮಣನ ರೂಪವನ್ನ ಧರಿಸ್ಕೊಂಡು ರಾಮ ಲಕ್ಷ್ಮಣರು ಎಲ್ಲಿದ್ರೋ ಆ ಕಡೆಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಅವರಿಗೆ ತಲೆಬಾಗಿ ಈ ರೀತಿ ಒಂದು ಪ್ರಶ್ನೆ ಮಾಡ್ತಾನೆ. ಶ್ಯಾಮಲ ಗೌರ ವರ್ಣ ತನುಶೋಭಿತರಾದಂತಹ ವೀರರೇ ನೀವ್ಯಾರು? ಕ್ಷತ್ರಿಯ ವೇಷಧಾರಿಗಳಾಗಿ ಕಾಡಲ್ಲಿ ಯಾಕೆ ತಿರುಗಾಡ್ತಾ ಇದ್ದೀರಾ? ಸ್ವಾಮಿ, ಈ ಕಠೋರ ನೆಲದ ಮೇಲೆ ನಿಮ್ಮ ಕೋಮಲವಾದಂತಹ ಪಾದಗಳಿಂದ ನಡೀತಾ ಇರುವಂತಹ ನೀವು ಯಾವ ಕಾರಣದಿಂದ ನೀವು ಕಾಡಲ್ಲಿ ಅಲಿತಾ ಇದ್ದೀರಾ? ನಿಮ್ಮ ಕೋಮಲ ಮನೋಹರ ಸುಂದರ ಶರೀರವನ್ನ ಈ ಕಾಡಲ್ಲಿ ಕಡು ಬಿಸಿಲ ಬೇಗೆಯಲ್ಲಿ ಬಿಸಿಗಾಳಿಯಲ್ಲಿ ಬಳಲಿಸ್ತಾ ಇದ್ದೀರಲ್ಲ, ಅಂದ್ರೆ ಆ ಶರೀರಕ್ಕೆ ಕಷ್ಟ ಕೊಡ್ತಾ ಇದ್ದೀರಲ್ಲ, ಅದು ತುಂಬಾ ಸೂಕ್ಷ್ಮವಾದಂತಹ ಶರೀರ ತರ ಕಾಣಿಸ್ತಾ ಇದೆ, ಮೃದುವಾಗಿದೆ. ಅದು ಈ ಕಾಡಲ್ಲೆಲ್ಲ ಈ ಬಿಸಿಲಲ್ಲಿ ಈ ಗಿಡ ಮರ ಬಳ್ಳಿ ಮುಳ್ಳು ಎಲ್ಲ ಇರುತ್ತೆ, ಮತ್ತೆ ಕಲ್ಲು ಮಣ್ಣು ಇದ್ರ ಮೇಲೆಲ್ಲ ನಡೀತಾ ಇದ್ದೀರಲ್ಲ, ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದೀರಾ? ನೀವೇನಾದ್ರೂ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಲ್ಲಿ ಯಾರಾದ್ರೂ ಆಗಿದ್ದೀರಾ, ಅಥವಾ ನೀವಿಬ್ರು ನರನಾರಾಯಣರು ಅಂತಂದ್ಬಿಟ್ಟು ಪ್ರಶ್ನೆ ಮಾಡ್ತಾನೆ. ಸೊ ಇಲ್ಲಿ ಅವನು ಪ್ರಶ್ನೆಗಳನ್ನ ಮಾಡ್ತಾನೆ. ಯಾಕೆ ಇಲ್ಲಿದ್ದೀರಾ, ಏನು, ನೀವೇನಾದ್ರೂ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಯಾರಾದ್ರೂ ಆಗಿದ್ದೀರಾ, ಅಥವಾ ನೀವಿಬ್ರು ನರನಾರಾಯಣರ ಅಂತಂದ್ಬಿಟ್ಟೆಲ್ಲ ಪ್ರಶ್ನೆ ಮಾಡ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.